Hello dear students. Today I'm going to take you landscape design. So today landscape used in sculpture and water bodies. There are created forms of natural or artificial materials with great varieties of forms, colors and textures. Sculpture is a visual arts which is carving a stone and giving them a new face or a new surface to the rock, maybe your clay or stones. So stones and woods are the natural elements which may be employed to make sculpture. Stones and wood are natural elements which is naturally available and which may ample to make a sculpture. We can ಅದು ಕಟ್ ಮಾಡಿಕೊಂಡು ಅಥವಾ ಅದಕ್ಕೊಂದು ಶೇಪ್ ಕೊಟ್ಟು ಒಂದು ನ್ಯಾಚುರಲ್ ಎಲಿಮೆಂಟನ್ನೇ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಆಲ್ಸೋ ಸ್ಕಲ್ಪ್ಚರ್ಗೆ ಯೂಸ್ ಆಗ್ತದೆ. ಪ್ಲೇಸ್ಮೆಂಟ್ ಆಫ್ ಸ್ಕಲ್ಪ್ಚರ್ ಡಿಪೆಂಡ್ಸ್ ಅಪಾನ್ ಸನ್ಲೈಟ್ ಆ್ಯಂಡ್ ಶ್ಯಾಡೋ. ಪ್ಲೇಸ್ಮೆಂಟ್ ಎಲ್ಲಿ ಕುತ್ಕೊಳ್ಸೋದು ಏನು ಎಂತ ಅಂತ ಹೇಳೋದು ಅದೊಂದು ಸ್ಕಲ್ಪ್ಚರ್ ಡಿಪೆಂಡ್ ಆಗುತ್ತೆ. ಅದರ ಶ್ಯಾಡೋ ಯಾವ ಸೈಡ್ ಕುತ್ಕೊಳ್ಳುತ್ತೆ, ಯಾವ ಸೈಡ್ ಹೋಗುತ್ತೆ ಅಂತ ಹೇಳೋದು ಸನ್ಲೈಟ್ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. ನೈಟ್ ಲೈಟ್ ಕ್ಯಾನ್ ಆಲ್ಸೋ ಬಿ ಅಡ್ಜಸ್ಟೆಡ್ ಟು ಹೈಲೈಟ್ ದ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಆಫ್ ಸ್ಕಲ್ಪ್ಚರ್. ನೈಟ್ ಲೈಟ್ ಕೂಡ ಒಂದು ಆಸ್ಪೆಕ್ಟಿಗೆ ಒಳಗಾಗ್ತದೆ. ಇದು ಮೇನ್ ಅಡ್ಜಸ್ಟ್ಮೆಂಟ್ ಅಂದರೆ ಹೈಲೈಟ್ಸ್ಗೆ ಹೇಗೆ ಇಂಟ್ರೆಸ್ಟ್ ಕೊಡ್ತದೆ ಏನು ಎಂತ ಅಂತ ಹೇಳ್ಬಿಟ್ಟು ಇದು ಸ್ಕಲ್ಪ್ಚರ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ವಾಟ್ ಆರ್ ದ ಯೂಸಸ್ ಆಫ್ ವಾಟರ್ ಬಾಡೀಸ್? ಇಟ್ ಈಸ್ ಇನ್ ದ ಫಾರ್ಮ್ಸ್ ಆಫ್ pools or fountains. It is a form of pools and fountains. ಅಂದರೆ ವಾಟರ್ ಬಾಡೀಸ್ನ ಮೇನ್ ಸರ್ಫೇಸ್ ಇರ್ತದೆ ಅದು ಮೇನ್ ಇದು ಅದು ಫೌಂಟೇನ್ಸ್ ಮತ್ತು ಪೂಲ್ ಇದ್ರ ಮೇಲೆ ಗೊತ್ತಾಗ್ತದೆ. ದಿಸ್ ಈಸ್ ಅ ನ್ಯಾಚುರಲ್ ಎಲಿಮೆಂಟ್. ಇದು ನ್ಯಾಚುರಲ್ ಎಲಿಮೆಂಟ್ ಆಗಿರ್ತದೆ. ಪ್ರೋಗ್ರಾಮಿಂಗ್ ವಾಟರ್ ಆ್ಯಂಡ್ ಫೌಂಟೇನ್ಸ್ ಇಸ್ ಡನ್ ಬೈ electron timing. Water flow and lighting must be coordinated to achieve maximum effect. ವಾಟರ್ ಫ್ಲೋಗೋಸ್ಕರ ನಾವು ಲೈಟ್ ಕೊಡೋದು ಅಥವಾ ಕೋಆರ್ಡಿನೇಟ್ ವಿತ್ ಈಚರ್ ಮ್ಯಾಕ್ಸಿಮಮ್ ಎಫೆಕ್ಟ್ ಇಸ್ ಮಸ್ಟ್. ಸ್ಕಲ್ಪ್ಚರ್ ಎಲಿಮೆಂಟ್ ಆಫ್ ಗ್ರಾನೈಟ್ ಆರ್ ಕಾಂಕ್ರೀಟ್ ಕ್ಯಾನ್ ಬಿ ಇಂಟಿಗ್ರೇಟೆಡ್ ಇನ್ ವಾಟರ್ cascade or fountain effects. The term ecology, horticulture, floriculture and arboriculture. The term ecology, it's a study of interaction between organisms and non-living environment. ಇದು ಇದ್ರಷ್ಟು ಅಂದರೆ ಆರ್ಬೋರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಇಕಾಲಜಿ, ಫ್ಲೋರಿಕಲ್ಚರ್ ಅದೆಲ್ಲ ಒಂದು ಸ್ಟಡಿ ಮಾಡುವಂಥದ್ದು. ಸೊ ಇದು ಆರ್ಗನಿಸಮ್ಸ್ ಆಗಲಿ ನಾನ್ ಲಿವಿಂಗ್ ಥಿಂಗ್ ಮೇಲೆ ಕೂಡ ನಾವು ಒಂದು ಸ್ಟಡಿ ಮಾಡುವಂಥದ್ದು. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಪ್ಲಾಂಟ್ಸ್, ಎನಿಮಲ್ಸ್, ಫಂಗೈ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್. ಸೊ ಬಯೋಟಿಕಲ್ಲಿ ಫ್ಯಾಕ್ಟರ್ ಇನ್ಕ್ಲೂಡ್ಸ್ ಆಗಿರೋದು ಪ್ಲಾಂಟ್ಸ, ಎನಿಮಲ್ಸ್, ಫಂಗೈ ಮತ್ತು ಮೈಕ್ರೋ ಆರ್ಗನಿಸಮ್ಸ್. ದೇ ಮೇ ಬಿ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಡಿಕಂಪರ್ಸ್. ಇದು ಪ್ರೊಡ್ಯೂಸರ್ ಕೂಡ ಆಗಿರ್ತದೆ, ಮೇ ಬಿ ಅವ್ರ ಕನ್ಸ್ಯೂಮರ್ಸ್ ಕೂಡ ಆಗಿರ್ತದೆ ಅಥವಾ ಡಿಕಂಪೋಸರ್ಸ್ ಕೂಡ ಆಗಿರ್ತದೆ. ಸೊ ಅಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಕ್ಲೈಮೇಟ್, ಸಾಯಿಲ್, ಟೆಂಪರೇಚರ್, ವಾಟರ್, ಏರ್ ಆ್ಯಂಡ್ ಅಟ್ಮಾಸ್ಫಿಯರ್ ಗ್ಯಾಸಸ್. ಅಬಯೋಟಿಕ್ ಅಂತ ಹೇಳಿದ್ರೆ ನಾರ್ಮಲಿ ಅದೇ ಅಟ್ಮಾಸ್ಫಿಯರ್ ಗ್ಯಾಸಸ್ ಇರ್ಬೋದು, ವಾಟರ್, ಏರ್, ಟೆಂಪರೇಚರ್. ಸೊ ಇದೆಲ್ಲ ನಮಗೆ ಕಣ್ಣಿಗೆ ಕಾಣದಂಥದ್ದು. ಸೊ ಪ್ರೊಡ್ಯೂಸರ್ಸ್ ಅಂದರೆ ಹೂ ಮೇಕ್ಸ್ ದೇರ್ ಓನ್ ಫುಡ್ ಥ್ರೂ ಫೋಟೋಸಿಂಥಸಿಸ್. ಇಟ್ ಇನ್ಕ್ಲೂಡ್ಸ್ ಪ್ಲಾಂಟ್ಸ್, ಆಲ್ಗಿ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ. ಇದು ಕ್ರಿಯೇಟ್ ಮಾಡ್ತದೆ ಅಂದರೆ ಅದರ ಫುಡ್ ಆಗಲಿ ಅದರ ಏನಾದರೂ ಆಗಲಿ. ಸೊ ಇಟ್ ಕ್ರಿಯೇಟ್ಸ್ ಇಟ್ಸ್ ಓನ್ ಫುಡ್. ಅದು ಸಿಂಥೆಟಿಕ್ ಅದು ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ. ಸೊ ಕನ್ಸ್ಯೂಮರ್ can't make their own food
It may be herbivorous, carnivorous, or omnivorous. Decomposers. Break down dead plants and animals. ಇದು ಡಿಕಂಪೋಸ್ ಅಂತ ಹೇಳಿದರೆ ಸತ್ತದ್ದು ಮತ್ತು ಬೂದಿ ಆಗೋಂಥದ್ದು ಅದೇ ಡಿಕಂಪೋಸರ್ಸ್. ನಾರ್ಮಲಿ ಗಿಡ ಮರಗಳಿಗೆ ಹಾಕಲಿಕ್ಕೆ ಯೂಸ್ ಮಾಡೋಂಥದ್ದೇ ಡಿಕಂಪೋಸರ್ಸ್. ಸೊ ನಾರ್ಮಲಿ ಈಗ ವಾಟರ್ ಸೈಕಲ್ಸ್ ಎಲ್ರಿಗೂ ಗೊತ್ತಿರ್ತದೆ. ಇವಾಪರೇಷನ್, ಟ್ರಾನ್ಸ್ಪಿರೇಷನ್, ಕಂಡಕ್ಷನ್, ರೆಸ್ಪಿರೇಷನ್ ಆ್ಯಂಡ್ ಸರ್ಫೇಸ್ ರನ್ ಆಫ್. ಇವಾಪರೇಷನ್ ಅಂದರೆ ವಾಟರ್ ಲಾಸ್ ಫ್ರಮ್ ಲೇಕ್ಸ್, ರಿವರ್ಸ್ ಆ್ಯಂಡ್ ಓಷನ್ಸ್. ಟ್ರಾನ್ಸ್ಪಿರೇಷನ್ ಅಂತ ಹೇಳಿದರೆ ವಾಟರ್ ಲಾಸ್ ಫ್ರಮ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಲೀವ್ಸ್. ಕಂಡೆನ್ಸೇಷನ್ ಅಂತ ಹೇಳಿದರೆ ವಾಟರ್ ವೇಪರ್ ಫ್ರಮ್ ದ ಕ್ಲೌಡ್. ರೆಸ್ಪಿರೇಷನ್ ಅಂತ ಹೇಳಿದರೆ ವಾಟರ್ ಡಿಫೆನ್ಸ್ ಟು ದ ಅರ್ತ್ ಆಸ್ ಸೋರ್ಸ್. ಸರ್ಫೇಸ್ ರನ್ ಆಫ್ ಅಂತ ಹೇಳಿದರೆ ರಿಟರ್ನ್ ವಾಟರ್ ಬಾಡೀಸ್ ಆಫ್ ವಾಟರ್ ಆರ್ ಟು ಗ್ರೌಂಡ್ ವಾಟರ್. ಸೊ ಇವಾಗ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಇವಾಗ ಹಾರ್ಟಿಕಲ್ಚರ್, ಇಕಾಲಜಿ, ಫ್ಲೋರಿಕಲ್ಚರ್ ಆ್ಯಂಡ್ ಆರ್ಬೋರಿಕಲ್ಚರ್ ಬಗ್ಗೆ ನೋಡುವ. ಸೊ ಹಾರ್ಟಿಕಲ್ಚರ್ ಈಸ್ ದ ಬ್ರ್ಯಾಂಚ್ ಆಫ್ ಅಗ್ರಿಕಲ್ಚರ್. ಇದು ನಾರ್ಮಲಿ ಅಗ್ರಿಕಲ್ಚರ್ನ ಮೇಲೆ ಡಿಪೆಂಡ್ ಆಗ್ತಿದೆ. ವಿಚ್ ಡೀಲ್ಸ್ ವಿತ್ ಟೆಕ್ನಾಲಜಿ ಆ್ಯಂಡ್ ಬಿಸ್ನೆಸ್ ಆಫ್ ಗ್ರೋವಿಂಗ್ ಪ್ಲಾಂಟ್ಸ್. ಇದು ಹಾರ್ಟಿಕಲ್ಚರ್ ಗ್ರೋವಿಂಗ್ ಪ್ಲಾಂಟ್ನ ಬಗ್ಗೆ ಸ್ಟಡಿ ಮಾಡ್ತದೆ. which is also study of plants. It includes cultivation of medicinal plants, fruits, vegetable, nuts, seeds, mushrooms, seafood and non-food crops such as grass and ornamental trees. ಇದು ನಾರ್ಮಲ್ ಆಗಿ ಇದು ಪ್ಲ್ಯಾಂಟ್ಸ್ನ ಬಗ್ಗೆ ಸ್ಟಡಿ ಮಾಡುವಂಥದ್ದೇ. ವೆಜಿಟೇಬಲ್ಸ್, ನಟ್ಸ್, ಸೀಡ್ಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ ಇದ್ರ ಬಗ್ಗೆ. ಆ್ಯಂಡ್ ಆರ್ಬೋರಿಕಲ್ಚರ್ ಇಸ್ ಅ ಸ್ಟಡಿ ಆಫ್ ಅ ಟ್ರೀ. ಇದು ಟ್ರೀಯನ್ನು ಸ್ಟಡಿ ಮಾಡ್ತದೆ, ಯಾವ ಥರ ಬೆಳೆಸೋದು, ಯಾವ ಥರ ಅದು ರೆಸ್ಪಾಂಡ್ ಮಾಡ್ತದೆ ಎನ್ವೈರನ್ಮೆಂಟಿಗೆ, ಟೆಕ್ನಿಕ್ಸ್ ಕಲ್ಟಿವೇಟ್ ಮಾಡ್ತದೆ ಅದನ್ನು. ಫ್ಲೋರಿಕಲ್ಚರ್ ಇಸ್ ಅ ಸ್ಟಡಿ ಆಫ್ ಅ ಫ್ಲವರ್, which is also called flower farming. Plants that used bedding plants, house plants, pot plants, cultivated greens, bedding and garden plants consist of young flowering plants and vegetable plants. They are grown in pot or in hanging basket inside a controlled environment. Foliage plants are also sold in pot and hanging baskets for indoor, including larger specimen for offices, hotels or etc. Geology and its types of rocks. Geology ಅಂತ ಹೇಳಿದರೆ it is a study of rock or non-living things. Geology is the study of rock in the earth crust. ಇದು ನಾರ್ಮಲ್ ಆಗಿ ನಾನ್ ಲಿವಿಂಗ್ ಥಿಂಗ್ಸ್ ಅನ್ನೇ ಜಿಯಾಲಜಿ ಅಂತ ನಾನ್ ಲಿವಿಂಗ್ ಥಿಂಗ್ ಅನ್ನೋ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಸೊ ಇದು ಆರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಎಲ್ಲ ಲಿವಿಂಗ್ ಥಿಂಗ್ನ ಬಗ್ಗೆ. ಜಿಯಾಲಜಿ ಅಂತ ಹೇಳಿದರೆ ನಾನ್ ಲಿವಿಂಗ್ ಥಿಂಗ್ನ ಬಗ್ಗೆ ನಾವು ಸ್ಟಡಿ ಮಾಡುವಂಥದ್ದು. ಸೊ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್: igneous rocks, sedimentary rocks, metamorphic rocks. Igneous rocks ಅಂತ ಹೇಳಿದರೆ ಇಟ್ ಈಸ್ ಅ ರಾಕ್ಸ್ ದಟ್ ಹ್ಯಾಸ್ ಬೀನ್ ಮೇಡ್ ಬೈ ವಾಲ್ಕ್ಯಾನಿಕ್ ಆ್ಯಕ್ಷನ್. ವಾಲ್ಕೊನೋದಿಂದ ಬರುವಂಥ ರಾಕನ್ನು ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತಾರೆ. ಸೆಡಿಮೆಂಟರಿ ರಾಕ್ ಅಂತ ಹೇಳಿದರೆ ವಿಚ್ ಈಸ್ ಆರ್ ಸೆಡಿಮೆಂಟರಿ ರಾಕ್ಸ್ ಆರ್ ರಾಕ್ಸ್ ದ್ಯಾಟ್ ಹ್ಯಾಸ್ ಬೀನ್ ಮೇಡ್ ಫ್ರಮ್ sediment and solid pieces of stuff that are moved and by wind, water etc. ಇದನ್ನೆಲ್ಲ ವಿಂಡ್, ವಾಟರ್ ಅಥವಾ ಅಂದರೆ ಮಣ್ಣಿನ ಕಣಗಳೆಲ್ಲ ನೀರಿಗೆ ಸೇರಿಕೊಂಡು ಅಂದರೆ ಮಣ್ಣಿನ ಕಣಗಳೆಲ್ಲ ಗಾಳಿಗೆ ಹಾರ್ತಾ ನೀರು ಜೊತೆ ಸೇರಿಕೊಂಡು
ಆಗುವಂಥ ಕಲ್ಲೇ ಅದು ಸೆಡಿಮೆಂಟರಿ ರಾಕ್ಸ್. Metamorphic rocks that has been changed sometimes in igneous and sedimentary rock is heated or under the ground. ಸೆಡಿಮೆಂಟರಿ ಮತ್ತು ಇಗ್ನಿಯಸ್ ರಾಕ್ಸ್ ಎರಡು ಕೂಡ ಒಟ್ಟಿಗೆ ಮಾಡ್ಕೊಂಡು ಅದನ್ನು ಬಿಸಿ ಮಾಡ್ತದಲ್ಲ, ಅಂದರೆ ಹೀಟ್ ಕೊಡ್ತದಲ್ಲ ನಮ್ಮದು ಈ ಭೂಮಿಯ ಕೆಳಗಿನ ಭಾಗ, ಅಲ್ಲಿ ಉತ್ಪತ್ತಿಯಾಗುವ ರಾಕ್ಗೆ ಮೆಟಮಾರ್ಫಿಕ್ ರಾಕ್ಸ್.